ಕಾಂಗ್ರೆಸ್ ಮಟ್ಟಿಗೆ ನೋಡ್ಲಿಕ್ಕೆ ಹೋದ್ರೆ, ಕರ್ನಾಟಕದ ಮಟ್ಟಿಗೆ ನೋಡ್ಲಿಕ್ಕೆ ಹೋದ್ರೆ 10 is not a bad number at all. ಈಗ ನೀವು ಅದು ಸಿದ್ದರಾಮಯ್ಯರಿಗೆ ಆಗಲಿ ಡಿ ಕೆ ಶಿವಕುಮಾರ್ಗಾಗಲಿ ದಟ್ ಕ್ರೆಡಿಟ್ ಗೋಸ್ ಟು ದೆಮ್. ಒಂದು ರೀತಿಯಲ್ಲಿ ಅಂಡರ್ ಕರೆಂಟ್ ಕೋಲಾರದಲ್ಲಿ 70,000 ಲೀಡ್ ಇಂದ ಈಗ 2,000ಕ್ಕೆ ಲೀಡ್ ಕುಸಿದು ಹೋಗಿದೆ. ಕೋಲಾರದ ಲೆಕ್ಕಾಚಾರ ನಾವು ಮಾತನಾಡ್ತಾ ಇದ್ವಿ, ಕೋಲಾರದಲ್ಲಿ ಆಲ್ಮೋಸ್ಟ್ ಗೆಲುವೊಂದು ಅನೌನ್ಸ್ ಮಾಡೋದು ಮಾತ್ರ ಬಾಕಿ ಅನ್ಕೊಂಡಿದ್ವಿ, ಆದ್ರೆ ಈಗ 70,000 ಇದೆ ಲೀಡು. ನಾನು ಸ್ಟಾರ್ಟಿಂಗ್ ಇಂದ ಹೇಳ್ತಾ ಇದ್ದೀನಿ, ಸಿ ದಿಸ್ ಇಸ್ ಕೌಂಟಿಂಗ್ ಹೌ ಇಟ್ ವರ್ಕ್ಸ್. ಎಲ್ಲಿ JDS ಮತ್ತೆ ಬಿಜೆಪಿ ಸ್ಟ್ರಾಂಗ್ ಇದೆ ಆ ಏರಿಯಾಗಳಲ್ಲಿ ಕೌಂಟಿಂಗ್ ಆಗ್ತಾ ಬರ್ತಾ ಎಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಇದೆ ಅಲ್ಲಿಗೆ ಬರುವಾಗ ನಾವು ಮುನ್ನಡೆ ಮತ್ತೆ ಹಿನ್ನಡೆ ನೋಡುವಾಗ ಯಾವ ಕ್ಷೇತ್ರದ ಕೌಂಟಿಂಗ್ ಆಗ್ತಾ ಇದೆ ಅಂತ. ವೈ ಡಿ ಕೆ ಸುರೇಶ್ ಅವರದ್ದು ನಾವು ಆಲ್ಮೋಸ್ಟ್ ಅವರು ಸೋತಿದ್ದಾರೆ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಎಲ್ಲಿ ಅವರಿಗೆ ಕನಕಪುರ 1,75,000 ಲೀಡ್ ಸಿಗ್ಬೋದು ಅನ್ನುವ ಸರ್ವೆ ಇತ್ತು, ಅಲ್ಲೇ ಅವರಿಗೆ 3 ಸೋತಿದ್ರಿಂದ 3,000 ಮಾತ್ರ ಲೀಡ್ ಸಿಕ್ಕಿದ್ದರಿಂದ ಆಲ್ಮೋಸ್ಟ್ ಈ ಲಾಸ್ಟ್ ಅಂತ ಹೇಳ್ಬೋದು. ಬಟ್ ಕೋಲಾರದ ವಿಷಯಕ್ಕೆ ಬಂದಾಗ ಈಗ ಇಫ್ ಇಟ್ ಈಸ್ ಟರ್ನಿಂಗ್ ಔಟ್ ಇನ್ನು ಯಾವ ರೀತಿಯಲ್ಲಿ ಕಾಂಗ್ರೆಸ್ ಎಲ್ಲಿ ಹೈಯೆಸ್ಟ್ ಲೀಡ್ ಸಿಗಬಹುದು ಅಲ್ಲಿದ್ದಾದ್ರೆ ಐ ಥಿಂಕ್ ಅಗೇನ್ ಕೋಲಾರ ಇಸ್ ಡಿಸಾಸ್ಟರ್ ಟು JDS ಅಂಡ್ ಬಿಜೆಪಿ. ಅಲ್ಲಿ ಮಾಲೂರು ಇಲ್ಲೆಲ್ಲ ತುಂಬಾ ಹೌದು ನಾವು ಈಗ ಯಾಕಂದ್ರೆ ಇಟ್ ಈಸ್ 70,000 to 2,000 ವೋಟ್ಸ್. ಈಗ ನೋಡಿ, ನೀವು ಅಲ್ಲಿ ಪ್ರಜ್ವಲ್ ರೇವಣ್ಣನ ಕಡೆಗೆ ನೋಡಿದ್ರೆ, ನೀವು ಹಾಸನದಲ್ಲಿ ಎಲ್ಲಿ JDS ಲೀಡ್ ಇತ್ತೆ ಅಲ್ಲಿವರೆಗೆ ಪ್ರಜ್ವಲ್ ರೇವಣ್ಣ ಲೀಡ್ ತಗೊಂಡ್ರೆ, ಈ ಕಡೆ ವೋಟಿಂಗ್ ಕೌಂಟಿಂಗ್ ಬಂದ ಕೂಡಲೇ ಶ್ರೇಯಸ್ ಪಟೇಲ್ ತಗೋತಾ ಇದ್ದಾರೆ. ವ್ಯತ್ಯಾಸನೂ ಜಾಸ್ತಿ ಹೌದು, ಮತ್ತೆ ಆಲ್ಮೋಸ್ಟ್ ಕೆಲವು ಕಡೆ ನಿಮ್ಗೆ ಗೊತ್ತಾಗುತ್ತೆ ಟ್ರೆಂಡ್. ನೀವು ಹೇಳೋದಾದ್ರೆ ನೀವು ನೋಡಿ, ಶಿವಮೊಗ್ಗ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಮತ್ತೆ ಮೈಸೂರು ಟ್ರೆಂಡ್ ಇಟ್ ಈಸ್ ಆಲ್ವೇಸ್ ಅಪ್ವರ್ಡ್ ಫ್ರಮ್ ದ ರೌಂಡ್ 1 to ರೌಂಡ್ ಈಗ 10 ವರೆಗೆ ಬಂದಾಗ್ಲೂ ಅವರೇ ಲೀಡ್ ಕಾಯ್ದುಕೊಂಡಿರೋದ್ರಿಂದ ಇಟ್ ಸೇಸ್ ದಟ್ ಇಟ್ಸ್ ಎ ನಾರ್ಮಲ್ ಟ್ರೆಂಡ್. ಸೂರ್ಯ ಕಾಂಗ್ರೆಸ್ 100 ಸ್ಥಾನಗಳಲ್ಲಿ ಕಾಂಗ್ರೆಸ್ ಲೀಡ್ ಈಗ 100 ಶತಕವನ್ನ ಕಾಂಗ್ರೆಸ್ ಬಾರಿಸಿದೆ, 100 ಸ್ಥಾನಗಳಲ್ಲಿ ಲೀಡ್ ಇಟ್ಸ್ ಎ ಗ್ರೇಟ್ ವಿನ್ ಟು ಕಾಂಗ್ರೆಸ್ ಅಂಡ್ ಕ್ರೆಡಿಟ್ ಗೋಸ್ ಟು ರಾಹುಲ್ ಗಾಂಧಿ. ರಾಹುಲ್ ಗಾಂಧಿಯನ್ನು ಜನಗಳು ಅಕ್ಸೆಪ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಯಾಕೆ ಹೇಳ್ತಾ ಇದ್ದೀನಿ ಅಲ್ಲ, ಭಾರತ್ ಜೋಡೋಗಿಂತ ಈಗಿನ ರಾಹುಲ್ ಗಾಂಧಿ ಅವರ ಸ್ಪೀಚ್ ಆಗಲಿ, ಬಾಡಿ ಲ್ಯಾಂಗ್ವೇಜ್ ಆಗಲಿ, ಅಥವಾ ಅವರು ಮಾತಾಡುವ ಭಾಷಣಗಳಾಗ್ಲಿ, ಅಂಡ್ he was given tough competition to ನರೇಂದ್ರ ಮೋದಿ ಈ ಸಲ.